ಏಕೆ ರಾಧೆ ಮೌನ ತಳೆದೆ. ನೇರವಾಗಿ ಮಾತಾಡೋಕ್ಕಾಗಲ್ಲ. ಮಾತುಕತೆ ಇಲ್ಲೇ ನಡೀಲಿ, ನೀವೇ ನಿಂತು ಮಾತಾಡಬೇಕು. ಸರಿ ಗುರುಗಳೇ, ಒಂದು ನಿಮಿಷ ಬಂದೆ. ರಾಧಿಕಾ, ಅಮ್ಮ ಒಂದು ಮಾತಲ್ಲ, 100 ಮಾತು ಬರಲಿ, ನನ್ನ ಮಾತು ಬದಲಾಗೋದಿಲ್ಲ. ನೀನೇನು ಯೋಚನೆ ಮಾಡಬೇಡ. ಅಮ್ಮ, ನಾನು ಮಾಡ್ತಿರೋ ಯೋಚನೆ ಅದಲ್ಲ. ಸ್ವಲ್ಪ ನನ್ನ ಮಾತು ಕೇಳಿ, ಆವೇಶ ಪಡಬೇಡಿ. ಅವರು ಏನವರು ಅವ್ರು ಏನ್ ಮಾಡಿದ್ದಾರೆ ಅಂತ ನೀನು ಗೊತ್ತಾ? ಅಮ್ಮ, ಅವ್ರ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಇವಾಗ ನನ್ನ ಮಾತು ಕೇಳಿ. ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು ಬೇಡ. ನನಗೋಸ್ಕರ ಅಮ್ಮ. ನಿನಗೋಸ್ಕರನೇ ಅವ್ರು ಎಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ ಗೊತ್ತಾ ನಿನ್ಗೆ? ಎಂತ ದಬ್ಬಾಳಿಕೆ ಮಾಡಿದರೆ ಗೊತ್ತಾ? ನಮ್ಮ ಮನೆ ವಿರುದ್ಧವಾಗಿ ನಿಂತಿದ್ದಾರೆ ಗೊತ್ತಾ? ಅಮ್ಮ, ಅವ್ರು ತುಂಬಾ ಪಾಪದ ಜನ ಅಮ್ಮ. ಓಹೋ, ನನ್ಗಿಂತ ನಿನ್ಗೆ ಗೊತ್ತಾ? ನಮ್ಮ ಯಜಮಾನ್ರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದಾರೆ ಅವರು, ಗೊತ್ತಾ ನಿನ್ಗೆ? ಛೆ, ಹಾಗೆಲ್ಲ ಏನೂ ಇಲ್ಲ ಅಮ್ಮ. ನಮ್ಮ ಮೇಲಿನ ಕೋಪಕ್ಕೆ ಪಾಪ ನಂಜುಗುಡಿಗೆ ಹೊಡೆದು ಬಡ್ದು ಕಳ್ಸಿದ್ದಾರೆ ಅವರು, ಗೊತ್ತಾ? ಅಯ್ಯೋ ಇಲ್ಲ, ಸಾಲದು ಅಂತ ನಮ್ ಕಾರಿನ ಗ್ಲಾಸ್ ಹೊಡೆದು ಕಳ್ಸಿದ್ದಾರೆ, ಗೊತ್ತಾ? ನೋಡ್ ರಾಧಿಕಾ, ನಿನ್ಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ. ನೀನು ಸುಮ್ಮನಿದ್ಬಿಟ್ಟು ಅವ್ರ ಹತ್ರ ನಾನ್ ಮಾತಾಡ್ತೀನಿ. ಇನ್ ಮುಂದೆ ಯಾವತ್ತೂ ಅವ್ರು ನಿನ್ ವಿಷಯಕ್ಕೆ ಬರಲೇಬಾರ್ದು. ಹಾಗ ಅವ್ರ ಮುಖದ ಮೇಲೆ ನೀರು ಇಳಿಸ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ಹಸು ತರ ಇದ್ದ ಸೌಪರ್ಣಿಕಾ ದೇವಿ ಇವತ್ ಹೇಗೆ ಇಷ್ಟೊಂದು ಜೋರ್ ಮಾಡ್ತಿದ್ದಾಳೆ ಅಂತ. ನನ್ನ ಮನೆ ವಿಚಾರಕ್ಕೆ, ನನ್ನ ಮನೆಯವ್ರ ವಿಚಾರಕ್ಕೆ ಅಪಚಾರ ಬಂದ್ರೆ ನಾನು ಕೆಟ್ಟವಳಾಗ್ಬಿಡ್ತೀನಿ. ಇವತ್ತು ಅವರು ನಿನ್ ವಿಷಯಕ್ಕೆ ಬಂದಿದ್ದಾರೆ, ನಾನ್ ಸುಮ್ಮನಿರ್ತೀನ? ಅಮ್ಮ, ದೇವ್ರೆ, ನಾನು ಏನ್ ಮಾಡ್ಲಿ ಇವಾಗ? ಅಲ್ಲ ರೀ, ಸೌಪರ್ಣಿಕಾ ದೇವಿಯವರು ನಮಗ್ ಸಹಾಯ ಮಾಡ್ತೀವಿ ಅಂತ ರಾಧಿಕಾ ಹೇಳಿದ್ಲು. ಆದ್ರೆ ಅವ್ರು ನೋಡಿದ್ರೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಸುಮ್ಮನೆ ಪದ್ಮ. ರಾಧಿಕಾ ಏನು ಹೇಳಿದ್ಲು ಹೇಳು? ನೀವು ಮನೆಗೆ ಬಂದು ಡಿಮ್ಯಾಂಡ್ ಮಾಡಿ ನಾನು ನಿಮ್ಮ ಮಗಳು ಅಂತ ಒಪ್ಕೋತೀನಿ ಅಂತ ತಾನೆ. ರಾಧಿಕಾ ಖಂಡಿತ ಒಪ್ಕೊಂಡೇ ಒಪ್ಕೋತಾಳೆ. ಸೌಪರ್ಣಿಕಾ ದೇವಿಯವರು ನಮಗೆ ಸಹಾಯ ಮಾಡೋದಕ್ಕೆ ಅಂತಾನೆ ಹಾಗೆಲ್ಲ ಮಾತಾಡ್ತಾ ಇರೋದು. ಅಲ್ಲ ಕಣೆ, ನಾವು ಕೇಳಿದ ತಕ್ಷಣ ಹ್ಞೂ ಅಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇನ್ನೇನು ವೇಸ್ಟ್ ಮಾಡಬೇಡ, ಸುಮ್ಗಿರು. ಆದ್ರೆ ಅವ್ರು ನಾವೇನೋ ಮಾಡಿರೋ ತರ ಮಾತಾಡ್ತಾ ಇದಾರಲ್ಲ, ನಾವ್ ಏನ್ ಮಾಡಿದೀವಿ ಅಂತ. ನಾವೇನು ಮಾಡಿಲ್ಲ ಕಣೆ, ಅವ್ರು ಅದಕ್ಕೆ ಹಾಗೆ ಮಾತಾಡ್ತಾ ಇದ್ದಾರೆ. ನಾನು ಅದನ್ನು ಹೇಳಿದ್ನಲ್ಲ ನಿನಗೆ, ಇದೆಲ್ಲ ನಾಟಕ ಇರುತ್ತೆ. ನಿನಗೊಂದು ಗೊತ್ತಾಗಲ್ಲ, ನಮಗೆ ರಾಧಿಕಾ ಮನೆ ಬರೋದಷ್ಟೇ ಮುಖ್ಯ. ಈ ಸುಮ್ಮನಿರು. ಎಲ್ಲೋಲ್ಲ ಅವಳು? ಹುಡ್ಕುದ್ರ ನಾ ಸಿಕ್ಕುದ್ಲೇನ ಅವಳು? ನಾ ನಿನ್ನೆಲ್ಲ ಹುಡುಕ್ದೋಣ, ಎಲ್ಲಿ ಹುಡುಕ್ರು ಸಿಗ್ತಾ ಇಲ್ಲ. ಈಗ ಅವ್ರು ಬೇರೆ ಫೋನ್ ಮಾಡ್ತಾರೆ. ಏನ್ ಹೇಳದ ಅವ್ರಿಗೆ? ನೋಡು ಅವ್ರದೇ ಫೋನು. ಹಲೋ, ಹೇಳ್ ಗುರುವೆ. ಗುರು ಅಂತೆ ಗುರು, ಹೇಳಿದ ಕೆಲಸ ಮಾಡಕ್ಕಾಗ್ಲಿಲ್ಲ. ದಪ್ಪ ನನ್ನ ಮಗನೇ, ಆ ಹುಡುಗಿ ಸಿಕ್ಕದ್ಲೇನೋ? ಇಲ್ಲ ಗುರುವೆ, ರಾತ್ರಿಯಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡ್ತಾರ ನಮ್ಮ ಹುಡುಗರು. ಎಣ್ಣೆ ಬಿಟ್ಕೊಳೋದ್ ಬಿಟ್ರೆ ಇನ್ನೇನೋ ಬರುತ್ತಾ ನಿಮಗೆ? ಆ ಹುಡುಗಿ ಊರಿಂದ ಹೊರಟೋಗಿದ್ರೆ ಏನೋ ಮಾಡ್ತೀರಾ? ಇಲ್ಲ ಬಾಸ್, ಊರಿಂದ ಹೊರಗಡೆ ಹೋಗಕ್ಕಾಗಲ್ಲ. ಇದು ಚಿಕ್ಕೂರು, ನಮ್ ಕಣ್ತಪ್ಸೆಲ್ಲ ಹೋಗಕ್ಕಾಗಲ್ಲ. ಎಲ್ಲ ಕಡೆ ಬಂದೋಬಸ್ತ್ ಮಾಡಿದ್ದೀನಿ. ನಮ್ಮ ಹುಡುಗರು ಹುಡುಕ್ತಾ ಇದ್ದಾರೆ, ಸಿಗಾಕೊಂತಾಳೆ. ನೀವೇನ್ ಯೋಚನೆ ಮಾಡ್ಬಿಡಿ ಬಾಸ್. ತಪ್ಪಿಸ್ಕೊಂಡ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಜೋಪಾನ, ಇಡ ಫೋನು. ಫಸ್ಟ್ ಆ ಹುಡುಗಿ ಹುಡ್ಕೊಂಡ್ ಬಾ. ಇವ್ರು ಬೇರೆ ಇವತ್ತೇ ಫೈನಲ್ ಮಾಡ್ಕೊಂಡಿದ್ದಾರೆ. ಇವತ್ತು ಒಂದಿನ ಮ್ಯಾನೇಜ್ ಮಾಡಿದ್ರೆ ಟೆನ್ಷನ್ನೇ ಇರ್ತಿರ್ಲಿಲ್ಲ. ನೋಡಿ ತಾಯಿ, ನಾನು ನ್ಯಾಯ ತೀರ್ಮಾನ ಮಾಡೋವನೂ ಅಲ್ಲ, ಅದು ನನ್ನ ಕೆಲಸವೂ ಅಲ್ಲ. ಆದರೆ ವೆಂಕಟೇಶ್ ಮೂರ್ತಿಗಳು ಅವರು ಶ್ರೀಮತಿಯವರು ನನ್ನನ್ನೇ ನಂಬಿದ್ದಾರೆ. ಅವ್ರಿಗೋಸ್ಕರ ಮಾತಾಡೋಣ ಅಂತ ಬಂದಿದ್ದೀನಿ. ಅದು ಸೂರ್ಯಕಾಂತ ದೇಸಾಯಿಗಳು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ. ಅದಕ್ಕೆ ನಿಮಗೆ ಒತ್ತಾಯ ಮಾಡಿದ್ದೀನಿ. ನನಗೆ ಕ್ಷಮೆ ಇರಲಿ. ಗುರುಜಿ,
ನಿಮ್ಮ ಮಾತಿಗೆ ವಿರುದ್ಧವಾಗಿ ನಾವು ಯಾವತ್ತೂ ನಡೆದಿಲ್ಲ. ಅಂಥ ಮಾತನ್ನ ನೀವು ಯಾವತ್ತೂ ಆಡೂ ಇಲ್ಲ. ಆದರೆ ಇವರಿಬ್ಬರ ವಿಚಾರದಲ್ಲಿ ನಾನು ಸ್ವಲ್ಪ ಮಾತಾಡೋದಕ್ಕಿದೆ. ಅಮ್ಮ, ನಮ್ಮ ಮಗಳನ್ನ ನಮಗೆ ಕೊಟ್ಬಿಡಿ. ನೋಡಿ, ರಾಧಿಕಾ ವಿಚಾರನ ಆಮೇಲೆ ಮಾತಾಡೋಣ. ನಮ್ಮ ಮೇಲಿರೋ ಕೋಪಕ್ಕೆ ನಮ್ಮ ಕಾರನ್ನ ರಸ್ತೆಯಲ್ಲಿ ತಡೆದು ಅದರ ಗ್ಲಾಸ್ನ ಒಡೆದು ಹಾಕಿದ್ದೀರ. ಯಾಕೆ? ನಮ್ಮನೆ ಹುಡುಗನ್ನ ಹೊಡ್ಸಿದ್ದೀರ. ಅದ್ಯಾಕೆ? ವೆಂಕಟೇಶ್ ಮೂರ್ತಿಗಳೇ, ನೀವು ಇಂಥ ಕೆಲಸ ಮಾಡ್ತೀರಾ? ಅದು ದೇಸಾಯಿ ಮನೆಯವ್ರ ಮೇಲೆ ಗೂಂಡಾಗಿರಿ, ಧಮ್ಕಿ ಇದನ್ನೆಲ್ಲ ನೀವು ಮಾಡ್ತೀರಾ? ಅಯ್ಯೋ, ನಾನಾ? ಸತ್ಯವಾಗಲೂ ಈ ವಿಷಯ ಯಾವುದು ಗೊತ್ತಿಲ್ಲ ನನ್ನ ಗುರುಗಳೇ. ನನ್ನ ನಂಬಿ. ಸುಳ್ಳು ಹೇಳ್ತಿದ್ದೀರಾ? ಅಮ್ಮ, ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಕೊಟ್ಬಿಡಿ. ನಾವು ಈ ಊರಿನಲ್ಲೇ ಇರೋದಿಲ್ಲ. ರಾಧಿಕಾ ಬರೋದಿಲ್ಲ. ಬರಬೇಡ ಅಂತ ನಾನೇ ಹೇಳಿ ಬಂದಿದ್ದೀನಿ. ನಿಮ್ಗೇನೇ ಮಾತಾಡಕ್ಕಿದ್ರು ನನ್ನ ಹತ್ರನೇ ಮಾತಾಡಿ. ಅಲ್ಲ ರೀ, ರಾಧಿಕಾ ನಿಮ್ಮ ಮಗಳು ಅಂತ ಹೇಳ್ತೀರಲ್ಲ, ಅವಳು ನಿಮ್ಮ ಮಗಳು ಅಂತ ಹೇಳೋದಕ್ಕೆ ನೀವು ಕೊಟ್ಟಿರೋ ಆಧಾರ ಸಾಕಾಗೋದಿಲ್ಲ. ಅವಳು ನಿಮ್ಮ ಮಗಳೇ ಆಗಿದ್ದಿದ್ರೆ ಅವಳು ಮನೆ ಬಿಟ್ಟು ಯಾಕೆ ಬಂದು? ಅಮ್ಮ, ರಾಧಿಕಾಳಿಗೂ ನಮ್ಮ ಅಳಿಯಂದಿರಿಗೂ ಯಾವಾಗಲೂ ಗಲಾಟೆ ಆಗ್ತಾ ಇತ್ತು. ನಾವು ನಮ್ಮ ಅಳಿಯಂದಿರಿಗೆ ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ಅವಳು ನಮ್ಮ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಇಷ್ಟೇ ವಿಷಯ. ನೀವು ಹೇಳ್ತಿರೋದು ಎಷ್ಟು ಸುಳ್ಳು ಅಂತ ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ. ನಿಜವಾಗ್ಲೂ ರಾಧಿಕಾ ನೀವು ಹೆತ್ತ ಮಗಳೇ ಆಗಿದ್ದಿದ್ರೆ ಇಷ್ಟೆಲ್ಲ ರಂಪ ನಡೀತಿರ್ಬೇಕಾದ್ರೆ ಅವಳು ಒಳಗಡೆ ಇರ್ತಿರ್ಲಿಲ್ಲ. ತಡೆಯೋಕ್ಕಾಗದೆ ಹೆತ್ತ ತಂದೆ ತಾಯಿಗೋಸ್ಕರ ಹೊರಗಡೆ ಬರ್ತಿರ್ಲಿ. ಅದು ಮಗಳ ಮಮಕಾರ. ರಾಧಿಕಾ, ನೀನ್ ಬರಬೇಡ ಅಂತ ನಾನು ಹೇಳಿದ್ನಲ್ಲ. ರಾಧಿಕಾ, ಈಗಲೂ ನಿಂಗೆ ಅವಕಾಶ ಇದೆ. ನಿಜ ಹೇಳು ಮಗು, ಇವ್ರು ನಿನ್ನ ತಂದೆ ತಾಯಿ ಏನ? ಹಾಗಿಲ್ಲದೆ ಇದ್ಮೇಲೆ ಇವಳು ಯಾಕೆ ಹೊರಗಡೆ ಬರ್ತಿದ್ಲು ಗುರುಗಳೇ? ಬಾಯಲ್ಲಿ ಮಾತಾಡದೇ ಇದ್ರು ಇವಳು ಉಪಸ್ಥಿತಿನೇ ಉತ್ತರ ಕೊಡ್ತಿದ್ಯಲ್ಲ. ರಾಧಿಕಾ ನಮ್ಮ ಮಗಳೇ. ರಾಧಿಕಾ ನಿಮ್ಮ ಮಗಳಲ್ಲ. ಹಾಗಂತ ನನ್ನ ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ. ಪದ್ಮಾವತಿ ಅವರೇ, ಇವಳು ನಿಮ್ಮ ಮಗಳು ಅಂತ
ನಿಮ್ ಮಾಂಗಲ್ಯ ಮುಟ್ಟಿ ನೀವ್ ಪ್ರಮಾಣ ಮಾಡ್ತೀರಾ? ಅದು ಆಣೆ ಪ್ರಮಾಣ ಪ್ರಾಮಿಸ್ ಎಲ್ಲ ಮಾಡಿದ್ದಾಯ್ತು. ದಯವಿಟ್ಟು ಚರ್ಚೆ ಮಾಡಬೇಡಿ. ರಾಧಿಕಾ ನಮ್ಮ ಮಗಳು. ಹಠ ಮಾಡದೆ ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಕೊಡಿ ಮಾ. ಕೈ ಮುಗ್ದು ಕೇಳ್ಕೊಳ್ತೀನಿ, ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ. ನಾನ್ ನಂಬೋದಿಲ್ಲ. ಆಗ್ಲಿಂದ ನೀವ್ ಹೇಳ್ತಿರೋದೆಲ್ಲ ಸುಳ್ಳು. ಮಾತಾಡಿ ಮಾತಾಡಿ ನಮ್ ಬಾಯಿ ಮುಚ್ಚಿಸ್ತೀರಾ ನೀವು. ಬಡ ಬಡ ಅಂತ ಮಾತಾಡಿದ ತಕ್ಷಣ ಸುಳ್ಳು ಸತ್ಯ ಆಗೋದಿಲ್ಲ, ತಿಳ್ಕೊಳ್ಳಿ. ಮೊದಲು ಆಧಾರ ತನ್ನಿ, ಅಲ್ಲಿವರೆಗೂ ಮಾತು ಬೇಡ. ನಾನ್ ಮಾತಾಡೋದಿಲ್ಲ. ಅಮ್ಮ ಅಮ್ಮ ಸೋಮವಾಣಿಕೆ ದೇವಿ ಅವರೇ, ನನ್ನ ಮಾತು ಕೇಳಿ, ನಿಂತ್ಕೊಳ್ಳಿ. ಅಮ್ಮ ನಿಂತ್ಕೊಳ್ಳಿ, ಅಮ್ಮ ಅಮ್ಮ ನಿಂತ್ಕೊಳ್ಳಿ, ಅಮ್ಮ ನಿಂತ್ಕೊಳ್ಳಿ. ಅಮ್ಮ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಹೀಗೆ ಮಾಡಿದ್ರೆ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ನೀವು ನಮ್ಮ ಕಡೆಗೆ ಇರ್ತೀರಾ ಅಂತ ನಾವು ಧೈರ್ಯ ಮಾಡಿ ಬಂದ್ವಿ. ನೀವು ಹೀಗೆ ಮಾಡಿದ್ರೆ ನಾವೇನ್ ಮಾಡ್ಬೇಕಮ್ಮ? ನಾನ್ ಯಾಕ್ರಿ ನಿಮಗ್ ಸಹಾಯ ಮಾಡ್ಬೇಕು? ನಾನ್ ಕೇಳೋ ಒಂದೇ ಒಂದ್ ಪ್ರಶ್ನೆಗೂ ನಿಮ್ ಹತ್ರ ಉತ್ತರ ಇಲ್ಲ. ಹಿಂದೊಂದ್ ಮಾತು ಮುಂದೊಂದ್ ಮಾತು ನಿಮ್ದು. ನಮ್ ಕಾರಿನ ಗ್ಲಾಸ್ ಒಡೆದು ಹಾಕಿದ್ದು ಸತ್ಯ ತಾನೆ? ಇಲ್ಲ ಅಂತೀರಿ. ನಮ್ಮ ಮನೆ ಹುಡುಗನ ಅಡ್ಡ ಗಟ್ಟಿ ರಸ್ತೆಯಲ್ಲಿ ಹೊಡೆದು ಹಾಕಿದ್ದು ಸತ್ಯ ತಾನೆ? ಅದನ್ನು ಇಲ್ಲ ಅಂತೀರಿ. ರಾಧಿಕಾ ನಿಮ್ ಮಗಳು ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ ಹತ್ರ ಒಂದೇ ಒಂದು ಆಧಾರನೂ ಇಲ್ಲ. ಆದ್ರೂ ನಂಬಿ ನಂಬಿ ಅಂತ ಹೇಳ್ತಿದ್ದೀರಿ. ನೀವ್ ಹೇಳ್ತಿರೋದು ಸುಳ್ಳು ಅಂತ ನಿಮ್ಗೆ ಗೊತ್ತು. ಅಯ್ಯೋ ಅಮ್ಮ, ಸತ್ಯ ಯಾವುದೋ ಸುಳ್ಳು ಯಾವುದೋ ನನಗೊಂದು ಗೊತ್ತಿಲ್ಲ. ಅದನ್ನೆಲ್ಲ ದೇವ್ರಿಗೆ ಬಿಡಿ. ಆದ್ರೆ ಸತ್ಯಕ್ಕಿಂತ ದೊಡ್ಡದು ಧರ್ಮ ಅಂತಾರೆ. ದಯೆ ಧರ್ಮದ ಮೂಲ ಅಂತ ಯಾರು ತಿಳಿದವ್ರು ಹೇಳಿದ್ರು. ದಯೆ ತೋರಿಸಿ, ಇಲ್ಲ ಅಂದ್ರೆ ನಮ್ಮನೆ ಮುಳುಗ್ ಹೋಗುತ್ತೆ, ನಮ್ಮ ಜೀವನ ಕಣ್ಣೀರಾಗ್ಬಿಡುತ್ತೆ. ಅದನ್ನೆಲ್ಲ ಹೇಳಕ್ಕಾಗಲ್ಲ. ಈಗ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ ಮಾತೆಲ್ಲ ಅರ್ಧಂಬರ್ಧ, ಯಾವುದು ಸ್ಪಷ್ಟ ಇಲ್ಲ. ಒಂದ್ ಪ್ರಶ್ನೆ ಹೆಚ್ಚಿಗೆ ಕೇಳೋ ಹಾಗಿಲ್ಲ. ಕೇಳಿದ್ರೆ ನೀವ್ ಹೇಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ಅಂತೀರಿ. ಏನಂದ್ರಿ ಅರ್ಥ ಮಾಡ್ಕೊಳ್ಳೋದು? ಅಮ್ಮ ಅಮ್ಮ, ನಾನಿಷ್ಟೇ ಹೇಳಕ್ ಸಾಧ್ಯ. ಇದೇನು ಕೇಳಬೇಡಿ ದಯವಿಟ್ಟು. ರಾಧಿಕಾನ ನಮ್ಮ ಮನೆಗೆ ಕಳಿಸ್ಕೊಡಿ ಮಾ. ನಮ್ಮ ಜೊತೆ ಕಳಿಸ್ಕೊಡಿ. ಮಾ, ಕಳಿಸ್ಕೊಡಿ. ನನ್ನ ಮಗಳು ಅಂತ ನೀನ್ ಹೇಳೋ ಒಂದ್ ಸುಳ್ಳು ನಾನು ಹೆತ್ತಿರೋ ಮಗಳು ಪ್ರಾಣ ಉಳಿಸ್ಬಹುದು. ದಯವಿಟ್ಟು ಇಲ್ಲ ಅನ್ಬೇಡ ಅಮ್ಮ. ಇದು ಒಪ್ಕೋ ಅಮ್ಮ, ಒಪ್ಕೋ ತಾಯಿ. ನಮ್ಮ ಮಗಳು ನಮಗ್ ಸಿಕ್ಕದ ಕೂಡ್ಲೆ ನಿನ್ನ ವಾಪಸ್ ಇಲ್ಲೇ ತಂದ್ಬಿಡ್ತೀವಿ. ನಮ್ಮ ಮಗಳು ಸಿಗೋವರೆಗೂ ದಯವಿಟ್ಟು ವಿಷಯನ ಯಾರಿಗೂ ಹೇಳ್ಬೇಡಮ್ಮ. ಆದ್ರೆ ನಾನಿವತ್ ಹೇಳೋ ಒಂದು ಸುಳ್ಳಿಗೆ ಜನ್ಮ ಪೂರ್ತಿ ಸತ್ಯಗಳನ್ನ ಹೇಳಿದ್ರು ಕ್ಷಮೆ ಸಿಗೋದಿಲ್ಲ ಅಮ್ಮ. ಅಮ್ಮ ಯಾವತ್ತೂ ನನ್ನ ನಂಬೋದಿಲ್ಲ. ಸತ್ಯ ಹೇಳಿ ನೀನ್ ನಂಬಿಕೆ ಉಳಿಸ್ಕೊಂಡ್ಬಿಡ್ತೀಯ. ಆದ್ರೆ ಅಲ್ಲಿ ನನ್ನ ಮಗಳು ಪ್ರಾಣ ಹೊಟ್ಟೋಗಿರುತ್ತೆ. ಆದ್ರೆ ಒಂದ್ಸಲ ಕಳ್ಕೊಂಡ್ ನಂಬಿಕೆ
ಮತ್ತೆ ಗಳಿಸೋದಕ್ಕಾಗೋದಿಲ್ಲ. ಹೋದ ಪ್ರಾಣ ಮತ್ತೆ ಬರೋದಿಲ್ಲ. ಹಾಗಂತ ನಾನು ಅಮ್ಮಗೆ ಸುಳ್ಳು ಹೇಳೋದಾ? ಅಮ್ಮ, ಎಲ್ಲೋದ್ಲ ಮಗಳು ಎಲ್ಲಿ ತಪ್ಪಿಸ್ಕೊಳ್ಳೋ? ಎಂತ ಹುಡುಗಿ ಗುರುಗಳು ನಮ್ಗೆ ಯಾವ ತಪ್ಪಿಸ್ಕೊಂಡ್ಬಿಡ್ಲಲ್ಲ. ನಮ್ಮ ಹುಡುಗಂಗೆ ಹೆಂಗ್ ಹೊಡೆದಿದ್ದಾಳೆ, ಕೈಗೆ ಸಿಗ್ಬೇಕು ಗುರು ಅವಳು. ಚಟ್ನಿ ಮಾಡ್ಬಿಡ್ತೀನಿ ಅವಳಿಗೆ. ಸರಿ ನಡಿ ಆ ಕಡೆ ನೋಡೋಣ. ಮಾತಿಗೆ ಬೆಲೆ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ವಾಪಸ್ ಬಂದು ನಿಂತಿದ್ದೀನಿ. ಇಲ್ಲದೆ ಹೋಗಿದ್ದಿದ್ರೆ ಇಂಥ ಕಳ್ಳ ಹತ್ರ ಬಂಡ ಹತ್ರ ಮಾತುಕತೆಗೆ ನಿಂತ್ಕೋತಿರ್ಲಿಲ್ಲ. ಗುರುಗಳೇ, ಇವರು ನಮ್ಮ ರಾಧಿಕನ್ಗೆ ತೊಂದರೆ ಕೊಡ್ತಿದ್ದಾರೆ. ಅವಳ ನೆಮ್ಮದಿನ ಹಾಳು ಮಾಡ್ತಿದ್ದಾರೆ. ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳಿ ಇವ್ರಿಗೆ. ಅಲ್ಲ ಗುರುಗಳೇ, ರಾಧಿಕಾ ಇವ್ರ ಮಗಳೇ ಆಗಿದ್ದಿದ್ರೆ ಇಷ್ಟೊಂದು ಮಾತಾಡೋ ಹತ್ರ ಇವಳು ಒಂದೇ ಒಂದು ಫೋಟೋ ಇರ್ತಿರ್ಲಿಲ್ವಾ? ಅದನ್ನ ಯಾಕೆ ತರಲಿಲ್ಲ ಜೊತೆಗೆ? ಊರಿಗೆ ಹೋಗಿ ತಗೊಂಡ್ ಬನ್ನಿ ಅಂತ ಹೇಳಿ ಗುರುಗಳೇ. ಅಯ್ಯಯ್ಯೋ, ಈಗ ಅದಕ್ಕೆಲ್ಲ ಟೈಮ್ ಇಲ್ಲಮ್ಮ ನನ್ನ ಹತ್ರ. ಸರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ, ಅವರೇ ತೀರ್ಮಾನ ಮಾಡ್ಲಿ. ಬೇಡಮ್ಮ, ಬೇಡ. ಇದು ನನ್ನ ಮರ್ಯಾದೆ ಪ್ರಶ್ನೆ, ನನ್ನ ಮಗಳ ಪ್ರಶ್ನೆ, ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡಮ್ಮ. ಹಾಗಿದ್ರೆ ರಾಧಿಕಾ ನಿಮ್ಮ ಮಗಳು ಅಂತ ನಾವ್ಯಾಕ್ರಿ ಒಪ್ಕೋಬೇಕು? ಸಾಕ್ಷಿ ಯಾರಿದ್ದಾರೆ? ಅಮ್ಮ, ಅವ್ರನ್ನ ಅಷ್ಟೊಂದು ಪ್ರಶ್ನೆಗಳನ್ನ ಕೇಳಬೇಡಿ. ನಾನು ಒಪ್ಕೊಳ್ತಿದ್ದೀನಿ. ರಾಧಿಕಾ, ಏನ್ ಹೇಳ್ತಿದೀಯಾ? ಏನು ಹೇಳಬೇಕಾಗಿತ್ತೋ ಅದನ್ನೇ ಹೇಳ್ತಿದ್ದೀನಿ ಅಮ್ಮ. ಹಾಗಿದ್ರೆ ನೀನು ಇವ್ರನ್ನ ಬಿಟ್ಟು ಬಂದಿದ್ದು ನಿಜನಾ? ಅವ್ರ ಮಗಳು ಅವ್ರನ್ನ ಬಿಟ್ಟು ದೂರ ಆಗಿರೋದು ನಿಜ.
ಅಂದ್ರೆ ಅಂದ್ರೆ ಇವ್ರ ಜೊತೆ ಇವ್ರ ಮನೆಗೆ ಹೋಗ್ತೀಯಾ? ಅವ್ರ ಮಗಳು ಅವ್ರ ಮನೆಗೆ ವಾಪಸ್ ಬಂದೇ ಬರ್ತಾಳೆ. ರಾಧಿಕಾ, ಇದನ್ನೆಲ್ಲ ನಾನು ನಂಬೇಕ? ಹಾಗಿದ್ರೆ ಇಷ್ಟು ದಿನ ನೀನು ನನ್ನ ಹತ್ರ ಸುಳ್ಳು ಹೇಳಿದ್ಯಾ? ಅಯ್ಯೋ, ನಿನ್ ಮಾತು ನಂಬಿ ನನ್ನ ಮಾಂಗಲ್ಯದ ಮೇಲೆ ನಾನು ಪ್ರಮಾಣ ಮಾಡ್ಬಿಟ್ಟೆ.